ಬರ್ಲ್ಯಾ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನೇತ್ರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಆರಂಭ ಮಾಡೋಣ. ಮತ್ತು ನನ್ನ ಪಯಣ ನಿಮ್ಮೊಂದಿಗೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ, ಚರಿ ಬಗ್ಗೆ ತೋರಿಸಿ, ಚರಿ ಹೇಗಾಗಿದ್ದಾನೆ ತೋರಿಸಿ, ಯಾಕೆ ನೀವು ಲಾಗ್ ಮಾಡ್ತಾ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರಿ. ಹಾಗಾಗಿ ಮತ್ತೆ ನಾನು ಲಾಗ್ನ ಆರಂಭ ಮಾಡಿಕೊಂಡೆ. ಮಧ್ಯದಲ್ಲಿ ನಿಲ್ಲಿಸಿದ್ದೆ, ಯಾಕೆಂದರೆ ಹಾಕೋಕ್ಕಾಗ್ತಿರ್ಲಿಲ್ಲ. ಮನೆ ಕೆಲಸ, ಶಾಪ್ ಕೆಲಸ, ಚಳಿ ನೋಡ್ಕೊಳ್ಳೋದು ಅಂತೇಳಿ ಆಗ್ತಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಆಯಿತು ಅಂತಲೇ ಹೇಳ್ಬೋದು. ಬೇಡ ಅಂತಲೇ ಬಿಟ್ಟೆ. ಮತ್ತು ಮಧ್ಯದಲ್ಲಿ ನೀವೆಲ್ಲ ಕೇಳ್ತದೆ ಅಂತ ಮತ್ತೆ ಹಾಕ್ತಾಯಿದ್ದೀನಿ. ಬೆಳಗಿನ ತಿಂಡಿಗೆ ನಾನಿವತ್ತು ಹಲಸಿನಕಾಯಿ ಪಲಾವ್ ಮಾಡುವ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೆ. ಚರಿದು ಕೂಡ ಒಂದು ಕಡೆ ನಡೀತಾನೆ ಇರ್ತದೆ ಬೆಳಗ್ಗೆ ಮುಂಚೆ. ಅದಾಗಿದ ಮೇಲೆ ತಿಂಡಿ ಎಲ್ಲ ತಿಂದ್ಕೊಂಡು ಒಂದು ಕಡೆ ಹೋಗೋದಿತ್ತು. ಇನ್ನೇನು ರೆಡಿ ಆಗಬೇಕು ಅನ್ನೋಷ್ಟೊತ್ತಿಗೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ದೊಡ್ಡ ಬೇಣ ಇದೆ. ಆ ಬೇಣಕ್ಕೆ ಯಾರೋ ಬೆಂಕಿ ಹಾಕ್ಬಿಟ್ಟಿದ್ರು. ಈಗಂತೂ ಬಿಸಿಲಿರೋದ್ರಿಂದ ಫುಲ್ ಬೆಂಕಿ ಹತ್ಕೊಂಡು ಫುಲ್ ಬೇಣ ಸುಟ್ಟೋಯಿತು. ಅದಾಗಿದ ಮೇಲೆ ಆ ಬೇಣದ ಪಕ್ಕದಲ್ಲೇ ನಮ್ಮ ಕಂಪೌಂಡ್ ಇರೋದ್ರಿಂದ ಸ್ವಲ್ಪ ಭಯನೇ ಬೆಂಕಿ ಬಂದರೆ. ಯಾಕೆಂದರೆ ನಮ್ಮ ಕಂಪೌಂಡಿಗೆ ಏನಾದರೂ ಬೆಂಕಿ ದಾಟ್ಬಿಡ್ತು ಅಂದರೆ ಬಂದುಬಿಡ್ತು ಅಂದರೆ ಫುಲ್ ತೋಟ ಹೋಗಿಬಿಡುತ್ತೆ. ಆಮೇಲೆ ಮನೆಯೂ ಕೂಡ ಹತ್ತಿರ ಇದೆ. ಮನೆಗೂ ತಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮ್ಮನೆಗೂ ಕೂಡ ಕೆಲಸಕ್ಕೆ ಬಂದಿದ್ದರು. ಮತ್ತು ಅವರು ಮತ್ತು ನಮ್ಮ ಯಜಮಾನರು ಸೇರಿಕೊಂಡು ಬೆಂಕಿಯನ್ನು ನಂದಿಸ್ತಾ ಇದ್ದಾರೆ. ಪ್ಲೀಸ್ ಯಾರೂ ಈ ಥರ ಮಾಡಬೇಡಿ. ಮನೆ ಹತ್ರ ಎಲ್ಲ ಇದ್ದಾಗ ಯಾರದೇ ಜಮೀನಾಗಿರಲಿ, ಯಾರದೇ ಒಂದು ಜಾಗ ಆಗಿರಲಿ, ಎಷ್ಟೊತ್ತಿಗಾದರೂ ಬಂದು ಈ ಥರ ಬೆಂಕಿ ಕೊಟ್ಟು ಅನಾಹುತಗಳಾದರೆ ಕಡೆ ಯಾರೂ ಅದಕ್ಕೆ ಜವಾಬ್ದಾರರಾಗಿರೋದಿಲ್ಲ. ಸುಟ್ಟೋದ್ಮೇಲೆ ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ. ಈಗೂ ಕೂಡ ಹಾಗೆ ಆಗಿರುವಂಥದ್ದು. ಬೆಂಕಿ ಕೊಟ್ಟು ಹೋಗಿಬಿಡ್ತಾರೆ. ಈ ಜಾಗದ ಒಂದು ಓನರ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ನಮಗೆ ಗೊತ್ತಿಲ್ಲ ಯಾರು ಕೊಟ್ಟಿದ್ದು ಅಂಥೇಳಿ. ದಯವಿಟ್ಟು ಇನ್ನು ಯಾರು ಈ ಥರ ಮಾಡಬೇಡಿ ಅಂಥೇಳಿ ಲಾಗಲ್ಲಿ ಕೇಳ್ಕೊಳ್ತೀನಿ. ಯಾಕಂದರೆ ಅಕ್ಕಪಕ್ಕದಲ್ಲಿರುವಂಥ ಮನೆಗಳಿಗೆ ತುಂಬಾ ತೊಂದರೆ ಆಗುತ್ತೆ. ಮನೇಲಿ ಯಾರೂ ಜನ ಇದ್ದರೆ ಆಯಿತು, ಜನ ಇಲ್ಲ ಅಂತಂದರೆ, ಯಾರೂ ಇರಲಿಲ್ಲ ಅಂತಂದರೆ ದೊಡ್ಡ ಅನಾಹುತ ಆಗುವಂಥ ಚಾನ್ಸಸ್ ತುಂಬಾ ಇರ್ತದೆ. ಹಾಗಾಗಿ ಬನ್ನಿ, ಹಾಗಿದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಹೊರಟಿದ್ದಾಯಿತು. ಇವತ್ತು ನಾವು ಹೋಗ್ತಾ ಇರುವಂಥದ್ದು ನನ್ನ ಚಿಕ್ಕಪ್ಪನ ಮನೆಗೆ. ತಮ್ಮ ತುಂಬಾ ಹೇಳ್ತಾ ಇದ್ದ, ನೀವು ಬರೋದೇ ಇಲ್ಲ, ಬನ್ನಿ 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 ಅಂತೇಳಿ. ಸರಿ ಆಯಿತು ಹೇಳಿ ಇವತ್ತು ಹೊರಟಿರುವಂಥದ್ದು. ಅವ್ರ ಮನೆಗೆ ಹೋಗಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಕಾಡಿನ ಮಧ್ಯ ಹೋಗಬೇಕು. ನಾವು ಕೂಡ ಹಳ್ಳಿಲಿದ್ದರೂ ಕೂಡ ಅದು ನಮಗಿಂತನೂ ಹಳ್ಳಿ ಅಂತ ಹೇಳ್ಬೋದು. ಆದರೆ ವಾತಾವರಣ ತುಂಬ ಒಂದು ಖುಷಿಯಾದ ವಾತಾವರಣ, ತಂಪಾದ ವಾತಾವರಣ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಮೌನವಾಗಿರ್ತದೆ. ಮನೆಗೆಲ್ಲ ಬಂದು ಊಟ ಎಲ್ಲ ಮಾಡಿ ಚಳಿ ಜೊತೆಗೆ ಆಟ ಆಡ್ತಿದ್ದಾರೆ ನಮ್ಮ ಕಾಕ. ಹಾಗೆಯೇ ಇಲ್ಲಿ ಊಟಕ್ಕೂ ನಾವು ಬರೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿದರು. ಸೊ ಹಾಗಾಗಿ ಬಂದ ತಕ್ಷಣ ಊಟನೇ ಆಯಿತು. ಮೊದಲು ಸ್ವಲ್ಪ ಲೇಟ್ ಆಗಿತ್ತು ನಮಗೆ. ಹಾಗಾಗಿ ಚರಿ ನೋಡ್ಬೋದು, ಇಷ್ಟು ದೊಡ್ಡ ಆಗಿದ್ದಾನೆ. ತುಂಬ ತುಂಟ ಇವಾಗ ಸಕ್ಕ ತಂಟೆ ಮಾಡ್ತಾ ಇರ್ತಾನೆ. ನೀವೆಲ್ಲ ಕೇಳ್ತಾ ಇದ್ರಿ ಅವ್ನು ಏನು ಮಾಡ್ತಾನೆ, ಹೇಗಾಗಿದ್ದಾನೆ ಅಂತ ನೋಡಬೇಕು, ಲಾಗ್ ಹಾಕಿ ಅಂತ. ನನಗೆ ಒಂದು 2-3 ಜನ ಸಿಕ್ತವ್ರು ಕೂಡ ಹೇಳ್ತಾಯಿದ್ರು, ಪ್ಲೀಸ್ ಲಾಗ್ ಮಾಡಿ ಅಕ್ಕ, ಯಾಕೆ ಲಾಗ್ ಮಾಡ್ತಾಯಿಲ್ಲ, ನಮ್ಗೆ ಇಷ್ಟ ಆಗ್ತದೆ ನಿಮ್ಮ ಲಾಗ್ ಮಾಡಲಿಕ್ಕೆ. ನೀವೇನು ಸ್ಪೆಷಲಾಗಿ ತೋರಿಸ್ಬೇಕಾಗಿಲ್ಲ, ನೀವೇನು ಡೈಲಿ ರೂಟೀನ್ ಇರ್ತದಲ್ಲ, ನೀವೆಲ್ಲಿ ಹೋಗ್ತಿರಲ್ಲ ಅದನ್ನು ಮಾತ್ರ ತೋರಿಸಿ ಸಾಕಾಗ್ತದೆ, ಅದನ್ನೇ ವೀಡಿಯೋ ಮಾಡಿ ಅಂತೇಳಿ ಹೇಳ್ತಾಯಿದ್ರು. ಹಾಗಾಗಿ ಮತ್ತೆ ನಾನು ಲಾಗ್ನ ಆರಂಭ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೋಬೋದು. ಸೊ ಯಾಕೆ ನಿಮಗೆ ಮತ್ತೆ ಬೇಜಾರು ಮಾಡೋದು ಅನ್ನೋ ಸಲುವಾಗಿ ಮತ್ತೆ ನಾನು ರೀಸ್ಟಾರ್ಟ್ ಮಾಡಿದ್ದೀನಿ. ಆದಷ್ಟು ಪ್ರಯತ್ನ ಮಾಡ್ತೇನೆ ಲಾಗ್ನ ಹಾಕಲಿಕ್ಕೆ. ತುಂಬಾ ವೀಡಿಯೋಸ್ಗಳಿದ್ದಾವೆ, ನೀವೆಲ್ಲ ಕೇಳಿದ್ರಿ ತುಂಬ ವೀಡಿಯೋಸ್ ಹಾಕಿ, ಅಂದರೆ ಹಳೆ ವೀಡಿಯೋಸ್ ಎಲ್ಲ ಹಾಕಿ ಅಪ್ಲೋಡ್ ಮಾಡಿ ಅಂಥೇಳಿ. ಡೆಲಿವರಿ ಲಾಗ್ ಆಗಿರ್ಬೋದು, ತೊಟ್ಟಿಲು ಶಾಸ್ತ್ರದ ಲಾಗ್ ಆಗಿರ್ಬೋದು, ಎಲ್ಲದೂ ಹಾಕಿ ಅಂಥೇಳಿ. ನಾನು ಲಾಸ್ಟ್ ಲಾಗಲ್ಲೂ ಹೇಳಿದ್ದೆ, ನನ್ನ ಡೆಲಿವರಿ ಲಾಗ್ ಯಾವುದು ಕೂಡ ವೀಡಿಯೋಸ್ ಕೂಡ ನನ್ನ ಹತ್ರ ಉಳಿದಿಲ್ಲ. ಹಾಗಾಗಿ ನಾನು ಅದನ್ನ ಹಾಕೋಕ್ಕಾಗಲ್ಲ. ಇನ್ನು ತೊಟ್ಟಿಲು ಕಳಿಸೋ ಶಾಸ್ತ್ರದ್ದು ಆ ಥರದ್ದೆಲ್ಲ ವೀಡಿಯೋಸ್ಗಳಿದೆ, ಅದನ್ನು ನಿಮಗೋಸ್ಕರ ಮತ್ತೆ ಅಪ್ಲೋಡ್ ಮಾಡ್ತೇನೆ ನಾನು. ಹಾಗೆ ನಾನು ಒಂದು ರೌಂಡ್ ಮನೆಯೆಲ್ಲ ನೋಡ್ಕೊಂಡು ಬಂದೆ. ಮನೆ ಹೊಸದಾಗಿ ಕಟ್ಟಿರುವಂಥದ್ದು ಮೇಲೆ ಎಲ್ಲ ಪೂರ್ತಿಯಾಗಿ ಮೇಲೆ ಹೋಗಲಿಲ್ಲ. ಸದ್ಯ ಆದರೆ ಸ್ಟೆಪ್ ಮೇಲೆ ಹೋಗಿ ಅಲ್ಲಿ ರೂಮೆಲ್ಲ ಅಲ್ಲೇ ಹತ್ರದಲ್ಲಿ ಕಾಣಿಸ್ತಾ ಇತ್ತು. ಒಳಗಡೆ ಏನೂ ಮಾಡಿರಲಿಲ್ಲ. ಅಲ್ಲೇ ಕಿಟಕಿಯಲ್ಲಿ ನೋಡಿಕೊಂಡು ಹಾಗೆ ಬಂದೆ. ಇಲ್ಲಿ ನನ್ನ ತಮ್ಮ ಸಿಕ್ಕಾಪಟ್ಟೆ ಹೇಳ್ತಾ ಇದ್ದ ನಮ್ಮ ಮನೆಗೆ ಬಂದಾಗೆಲ್ಲ, ನೀವು ಬರೋದೇ ಇಲ್ಲ ಅಂಥೇಳಿ. ಹಾಗಾಗಿ ಅವ್ರಿಗೆ ಬಂದಂಗೆ ಆಯಿತು, ಅವ್ರಿಗೆ ಖುಷಿ ಆಗ್ತದೆ ಅಂಥೇಳಿ ಬಂದ್ವಿ ಅಂತಲೇ ಹೇಳ್ಬೋದು. ಊಟ ಎಲ್ಲ ಮಾಡಿಕೊಂಡು ಹೊರಗಡೆ ಕೂತಾವಾಗ ಪೆಪ್ಸಿ ಇಟ್ಟಿದ್ದಂತೆ ಫ್ರಿಜ್ಜಲ್ಲಿ, ತೊಗೊಂಡು ಬಂದು ಕೊಟ್ಟ ತಿನ್ನೋಕ್ಕೆ ಅಂಥೇಳಿ. ತುಂಬಾ ಗ್ಯಾಪಲ್ಲಿ ಪೆಪ್ಸಿ ತಿಂತಾ ಇರೋದು. ನಾವು ಶಾಲೆಗೆಲ್ಲ ಹೋಗಬೇಕಾದ್ರೆ ಪೆಪ್ಸಿ ತಿಂದ ನೆನಪು, ಅದ್ರ ಮೊದಲು ತಿಂದೇ ಇಲ್ಲ ಅಂತಲೇ ಹೇಳ್ಬೋದು. ಹಳೆ ನೆನಪೆಲ್ಲ ಮಾತಾಡಿಕೊಂಡು ಪೆಪ್ಸಿನ ತಿಂತಾಯಿದ್ವಿ ನಾನು ಮತ್ತು ತಮ್ಮ. ಹಾಗೆ ಎಲ್ಲ ಆಗಿದ ಮೇಲೆ ಒಂದು ರೌಂಡ್ ತೋಟದ ಹತ್ರ ಹೋಗಿ ಬರುವ ಅಂತೇಳಿ ಹೊರಟಿದ್ದೀವಿ ಈಗ.
ತೋಟದ ಹತ್ರ ಯಾಕಪ್ಪ ಅಂತಂದರೆ ಎಷ್ಟು ಒಳ್ಳೆಯ ವಾತಾವರಣ ಗೊತ್ತಾ, ಅಲ್ಲಿ ಫುಲ್ ಹಸಿರು ತೋಟ, ಅದೇ ಮತ್ತು ಅಂಚಿನಲ್ಲಿ ಹೊಳೆ ಕೂಡ ಇದೆ. ಮತ್ತು ಇನ್ನೊಂದು ಅಂದರೆ ಈ ತೋಟದಲ್ಲಿ ಸಿಕ್ಕಾಪಟ್ಟೆ ಒಂದೆಲ್ಗ ಇತ್ತು. ಒಂದೆಲ್ಗ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದ್ರ ರೆಸಿಪಿಗಳು ಮಾಡ್ತೀನಿ ತುಂಬಾ, ಗೊಜ್ಜು, ಚಟ್ನಿ ಈ ಥರದ್ದೆಲ್ಲದು ಕೂಡ ಮಾಡ್ತೀನಿ, ತಂಬುಳಿ ಆಗಿರ್ಬೋದು ಈ ಥರದ್ದೆಲ್ಲ. ಮತ್ತು ನಾನು ಈಗ ಒಂದೆಲ್ಗನ ಹೇರ್ ಆಯಿಲ್ಗೆ ಯೂಸ್ ಮಾಡ್ಕೊಳ್ತೇನೆ. ನನ್ನ ಹೇರಿಗೆ ಒಂದೆಲ್ಗನ ಹಾಕ್ತೇನೆ. ಅದಾದಮೇಲೆ ಚಿಕ್ಕ ಮಕ್ಕಳಿಗೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಒಂದು ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ಒಂದೆಲ್ಗ ರಸವನ್ನು ಹಾಕೋದ್ರಿಂದ ಕೂಡ ಒಂದು ಒಳ್ಳೆಯ ಉಪಯೋಗ ಅಂತ, ಒಂದು ಒಳ್ಳೆಯ ಬೆನಿಫಿಟ್ ಉಂಟು ಅಂತ ಹೇಳ್ತಾರೆ. ಒಂದೆಲ್ಗ ಬಗ್ಗೆ ತುಂಬಾ ವಿಶೇಷತೆ ಉಂಟು, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ. ನಾನಂತೂ ಹೇರಿಗೆ ಯೂಸ್ ಮಾಡೋದು ಒಂದೆಲ್ಗನೇ. ನಿಮ್ಗೆ ಯಾರಿಗಾದರೂ ಹೇರ್ ಆಯಿಲ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಯಾವ ರೀತಿ ಮಾಡಬೇಕು ಹೇರ್ ಆಯಿಲ್ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಯಾಕಂದರೆ ಬೇಸಿಗೆ ಟೈಮಲ್ಲೇ ಮಾಡಬೇಕಾಗ್ತದೆ ಹೇರ್ ಆಯಿಲ್ನ, ಮಳೆಗಾಲದಲ್ಲೇ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ನಾನು ಒಂದೆಲ್ಗೆಲ್ಲ ಸೇರಿಸಿ ಬೇಸಿಗೆ ಟೈಮಲ್ಲೇ ಒಣಗಿಸಿ ಹೇರ್ ಆಯಿಲ್ಗೆ ಯೂಸ್ ಮಾಡ್ಕೊಳ್ತೇನೆ. ಮಳೆಗಾಲದಲ್ಲಿ ಒಣಗಿಸ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ನಮ್ಮೊಟ್ಟಿಗೆ ಅತ್ತೆ ಕೂಡ ಕರ್ಕೊಂಡು ಬಂದಿದ್ವಿ, ಅವರಿಗೂ ಕೂಡ ತುಂಬ ದಿವಸ ಆಗಿತ್ತು ಎಲ್ಲೂ ಹೋಗ್ತೇನೆ. ಹಾಗಾಗಿ ಈಗ ತೋಟೆಲ್ಲ ನೋಡಿಕೊಂಡು ಹೊಳೆ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ದೊಡ್ಡ ಹೊಳೆ ಆಯಿತಾ. ಈ ಹೊಳೆ ಎಷ್ಟು ದೊಡ್ಡದಂದರೆ ಮಳೆಗಾಲದಲ್ಲಿ ಫುಲ್ ಈ ಹೊಳೆ ಏರಿ ಮೇಲೆ ನೀರು ಬರ್ತದೆ. ಅಂದರೆ ಹೊಳೆ ತುಂಬಿ ಇವ್ರ ಮನೆ ತೋಟಕ್ಕೆ ಕೂಡ ಬರ್ತದೆ ಅಂತ ನೋಡ್ಬೋದು. ಇಷ್ಟು ದೊಡ್ಡ ಏರಿ ಇದೆ, ಆ ಏರಿ ಮೇಲೆ ಹತ್ಕೊಂಡು ಬರ್ತದೆ ನೀರು, ಅಷ್ಟು ದೊಡ್ಡ ಹೊಳೆ ಇದು. ಅಲ್ಲಿ ಹೋಗುವ ಅಂಥೇಳಿ ಹೋಗ್ತಾ ಇದ್ದೆ. ನಾನು ಚರಿನ ಎಲ್ಲ ಕಡೆನೂ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಕರ್ಕೊಂಡು ಹೋಗೋದು, ಇಲ್ಲಿ ಕರ್ಕೊಂಡು ಹೋಗ್ಬಾರ್ದು ಆ ಥರದ್ದು ಏನೂ ಇಟ್ಕೊಳ್ಳಿಲ್ಲ. ಹೇಳ್ತಾರೆ ಚಿಕ್ಕ ಮಕ್ಕಳನ್ನ ಹೊಳೆ ಹತ್ರ ಎಲ್ಲ ಕರ್ಕೊಂಡು ಹೋಗ್ಬಾರ್ದು, ಬಿಸಿಲ ಕರ್ಕೊಂಡು ಹೋಗ್ಬಾರ್ದು, ಹಾಗೆಲ್ಲ ನಾವು ಆ ಥರದ್ದು ಏನೂ ಇಟ್ಕೊಳ್ಳಿಲ್ಲ. ಚಿಕ್ಕವಳು ನಾನು ಎಲ್ಲ ಕಡೆ ಸುತ್ತಿಸಿದ್ದೀವಿ. ಸೊ ಹಾಗಾಗಿ ಅವನ್ನ ಆ ಥರ ಭಯ ಇಲ್ಲ ನನಗೆ ಇಲ್ಲಿ ಕರ್ಕೊಂಡು ಹೋದ್ರು ಅಂತ ಅನ್ಕೋತೀನಿ. ಯಾಕಂದರೆ ತುಂಬ ಜನ ಹೇಳ್ತಾರೆ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಅದಾಗಿದ್ಮೇಲೆ ಹೊಳೆ ಹತ್ರ ಬಂದೆ. ಅಲ್ಲೊಂದು ತೆಪ್ಪ ಇತ್ತು ಆಯಿತಾ. ತೆಪ್ಪದ ಮೇಲೆ ಹೋಗುವ ಅಂತೇಳಿ ಅನ್ನಿಸ್ತು ನನಗೆ, ಅದಕ್ಕೆ ಹೋಗ್ತಾ ಇದ್ದೆ. ಆದರೆ ಅಲ್ಲಿ ಕಾಕೋ ಏನಂತಂದ್ರೆ ಆ ತೆಪ್ಪದ ಮೇಲೆ ಹೋಗಬೇಡ, ಅದು ಸರಿ ಇಲ್ಲ ಅಂತೇಳಿ ಹೇಳಿದ್ರು. ಸೊ ಹಾಗಾಗಿ ಅಲ್ಲೇ ನಾನು ಸ್ಟ್ರಕ್ ಆಗಿ ನಿಂತಿದ್ದೀನಿ ಅಂತಲೇ ಹೇಳ್ಬೋದು. ನೋಡ್ಬೋದು ಎಷ್ಟು ದೊಡ್ಡ ಹೊಳೆ ಅಂಥೇಳಿ. ಚರಿನೂ ಕೂಡ ಟಾಟಾ ಮಾಡ್ತಾ ಇದ್ದಾನೆ ಅಲ್ಲಿಂದನೇ, ನಾನು ಕೆಳಗಡೆ ಹೋಗಿದ್ನಲ್ಲ ಹಾಗಾಗಿ. ಅದಾಗಿದ್ಮೇಲೆ ಕಾಕು ಹೊಳೆ ಹತ್ರ ಹೋಗಿ ಬರ್ತೀನಿ ಮುಂದೆ ಅಂಥೇಳಿ ಹೋಗ್ತಾಯಿದ್ರು. ಯಾಕೆಂದರೆ ಹೊಳೆಯಲ್ಲಿ ಒಂದು ಬಲೆಯನ್ನು ಹಾಕಿದರು, ಆ ಬಲೆ ತಗೊಂಡು ನೋಡ್ಕೊಂಬರ್ತೀನಿ ಹೇಗಾಗಿದೆ ಏನು ಅಂತ ನೋಡ್ಕೊಂಬರ್ತೀನಿ ಅಂತೇಳಿ ಹೊಳೆಯಲ್ಲಿ ಹೋದರು. ನಮಗೆಲ್ಲ ಸ್ವಿಮ್ಮಿಂಗ್ ಬರೋದಿಲ್ಲ, ಹಾಗಾಗಿ ಅಷ್ಟು ದೊಡ್ಡ ಹೊಳೆಯಲ್ಲಿ ಇಲ್ಲಿಗೆ ಭಯ ಆಗ್ತದೆ ಅಂತಲೇ ಹೇಳ್ಬೋದು. ಅವರಿಗೆಲ್ಲ ಸ್ವಿಮ್ಮಿಂಗ್ ಬರ್ತದೆ, ಆರಾಮ್ಸೆ ಹೋಗ್ತಾರೆ. ನೋಡ್ಬೋದು ನಾನು ಬಲೆ ತೋರಿಸ್ತಾ ಇದ್ದೀನಿ, ಇಲ್ಲಿ ಹಾಕಿರುವಂಥದ್ದು ಬಲೆನ. ಎಷ್ಟು ನೀರು ಉಂಟು ಹೊಳೆ, ಅವರಿಗೆ ಕುತ್ತಿಗೆತನ ಬರ್ತದೆ. ಇನ್ನು ನಮಗೆಲ್ಲ ಹೋದರೆ ತುಂಬಾ ಕಷ್ಟ ಆಗ್ತದೆ. ಒಟ್ಟಿನಲ್ಲಿ ತುಂಬ ಖುಷಿ ಆಯಿತು ಇಲ್ಲಿ ಬಂದಿದ್ದಕ್ಕೆ. ಒಂದು ಪೀಸ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೆಯ ಜಾಗ, ವಾತಾವರಣ ಎಲ್ಲವೂ ಕೂಡ. ಹಾಗೆ ತೋಟದ ಮಧ್ಯೆ ಗುಲಾಬಿ ಗಿಡವನ್ನು ನೆಟ್ಟಿದ್ರು ಅವರು, ಸುಂದರವಾಗಿ ಹೂವು ಬಿಟ್ಕೊಂಡಿತ್ತು. ನಾನು ಒಂದು ಹೂವೆಲ್ಲ ತೊಗೊಂಡು ಗಿಡಗಳನ್ನು ತೊಗೊಂಡೆ, ಸ್ವಲ್ಪ ಹೂವಿನ ಗಿಡ ಎಲ್ಲ. ಹೀಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಾವು ಅಂದ್ಕೋತಾ ಇದ್ವಿ ಹೊಳೆ ಊಟ ಈ ಥರದ್ದೆಲ್ಲ ಮಾಡಲಿಕ್ಕೆ ಒಂದು ಒಳ್ಳೆಯ ಜಾಗ ಇತ್ತು ಅಂತೇಳಿ. ಅಷ್ಟು ಪ್ರಶಾಂತವಾಗಿತ್ತು, ಅಷ್ಟು ಒಂದು ನೆಮ್ಮದಿಯಾಗಿತ್ತು ಅಂತಲೇ ಹೇಳ್ಬೋದು ಇವತ್ತಿನ ದಿವಸ. ಯಾಕೆಂದರೆ ಫಸ್ಟ್ ಬಂದ ತಕ್ಷಣ ಮನೆ ಸಿಗ್ತದೆ, ಮನೆ ಆಗಿದ ತಕ್ಷಣ ತೋಟ ಸಿಗ್ತದೆ, ತೋಟ ಆಗಿದ ನಂತರ ಒಂದು ಸುಂದರವಾದ ಹೊಳೆ ಸಿಗ್ತದೆ. ಒಂದಿಷ್ಟು ಒಳ್ಳೆಯ ವಾತಾವರಣ ಗೊತ್ತಾ. ಈ ಥರ ಮಧ್ಯದಲ್ಲಿ ಒಂದೊಂದು ದಿವಸ ಈ ಥರ ಬಂದರೆ ನಮಗೂ ಕೂಡ ಮೈಂಡ್ ಫ್ರೀ ಆಗ್ತದೆ. ಒಂದು ಒಳ್ಳೆಯ ವೆಕೇಷನಿಗೆ ಬಂದಂಗೆ ಅನ್ನಿಸ್ತದೆ ಅಂತ ಅನ್ನಿಸ್ತು. ಖುಷಿ ಆಯಿತು ಇದು ಮನೆಗೆ ಬಂದಿದ್ದಕ್ಕೆ. ಇನ್ನೊಂದು ಟೈಮ್ ಬರಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದನ್ನೇ ಹೇಳಿದೆ ನಾನು ತಮ್ಮನ ಹತ್ರ, ಇನ್ನೊಂದು ಟೈಮ್ ಬರ್ತೀವಿ, ಹೊಳೆ ಊಟ ಎಲ್ಲ ಮಾಡೋಣ ಹಾಗೆ ಹೇಗೆ ಅಂತ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದು ಯಾವಾಗ ಆಗುತ್ತೆ ಏನೋ ಗೊತ್ತಿಲ್ಲ. ಅಕಸ್ಮಾತ್ ಬಂದರೆ ನಿಮ್ಮೊಟ್ಟಿಗಂತೂ ಶೇರ್ ಮಾಡ್ಕೊಳ್ತೀನಿ. ನನ್ನ ಲಾಗಲ್ಲಿ ಸ್ಪೆಷಲ್ಲಾಗಿ ಏನೂ ಇರೋದಿಲ್ಲ, ಅಂದರೆ ಸ್ಪೆಷಲ್ ಡೇ ತೋರ್ಸೋಕ್ಕಷ್ಟೇ ಇಷ್ಟಪಡ್ತೀನಿ ನಾನು. ನೀವು ಹೇಳ್ತಿದ್ದೀರಾ ಅಂಥೇಳಿ ನಾನು ಈ ಥರ ಹೋಗಿ ಬಂದಲ್ಲೆಲ್ಲ ಲಾಗ್ ಮಾಡಬೇಕಷ್ಟೇ. ಯಾಕೆಂದರೆ ಏನು ಡೈಲಿ ಸ್ಪೆಷಲ್ ಅಂದರೆ ಏನು ಸ್ಪೆಷಲ್ ಇರುತ್ತೆ ಅಲ್ವಾ, ಏನು ಕಂಟೆಂಟ್ ಕೊಡಲಿಕ್ಕೆ ಆಗೋಲ್ಲ ನನ್ನ ಹತ್ರ. ಸೊ ಹಾಗಾಗಿ ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಆ ಥರ ಲಾಗ್ನೇ ನಿಮಗೋಸ್ಕರ ಹಾಕ್ತೀನಿ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಹೂವಿನ ಗಿಡಗಳನ್ನು ಕೂಡ ಸ್ವಲ್ಪ ಇಟ್ಟಿದ್ರು. ಜರ್ಬರ್ ಗಿಡ ಇದು. ಇಲ್ಲಿ ರೆಡ್ ಕಲರ್ ಇದೆ, ನನ್ನ ಹತ್ರ ಮನೇಲಿ ಯೆಲ್ಲೋ ಕಲರ್ ಇದೆ.
ಇಲ್ಲಿ ರೆಡ್ ಕಲರ್ ಇತ್ತು, ತುಂಬ ಗಿಡಗಳನ್ನ ಹಾಕಿಟ್ಟಿದ್ದು ಚಿಕ್ಕಮ್ಮ. ಅದರಲ್ಲಿ ಒಂದು ಗಿಡನ ಫುಲ್ ಒಂದು ಚೀಲದಲ್ಲಿ ಹಾಕಿದ್ದು, ಆ ಚೀಲನೇ ಎತ್ಕೊಂಡೆ. ನಂಗೆ ಬೇಕು ಇದು, ನಾನು ನೆಕ್ಸ್ಟು ಬೇರೆ ಕಡೆ ನೆಟ್ಕೋತೀನಿ, ಬೇರೆ ಫಾಟೋ ಏನಾದರೂ ಹಾಕಿ ಅಂದರೆ ಒಂದು ಚೀಲನೇ ತೊಗೊಂಡೆ. ಹೂವಿನ ಗಿಡ ಈ ಥರದ್ದೆಲ್ಲ ತೊಗೊಂಡೆ. ಅದಾಗಿದ್ಮೇಲೆ ಇಲ್ಲಿ ಅರಿಶಿನ ಕುಂಕುಮವನ್ನು ಕೊಡ್ತಾರೆ, ಅಂದರೆ ಉಡಿ ತುಂಬಿಸ್ತಾ ಇದ್ದಾರೆ. ಬಾಣಂತಿಯಾಗಿ ಮೊದಲನೇ ಸತಿ ನಾನು ಮನೆಗೆ ಬಂದಿದ್ದು ಅಂಥೇಳಿ ಉಡಿಯನ್ನು ಕೊಡ್ತಾರೆ. ಇದು ನಮ್ಮ ಕಡೆ ಯಾರ ಮನೆಗೆ ಹೋದರೂ ಕೂಡ, ಅಂದರೆ ನಮ್ಮ ಹತ್ತಿರದವ್ರ ಮನೆಗೆ ಹೋದರೆ ಈ ಥರ ಒಂದು ಪದ್ಧತಿಯನ್ನು ನಡೆಸ್ತಾರೆ. ಎಲ್ಲ ಕಡೆ ಹೇಗೆ ಇರುತ್ತಾ ಏನು ಅಂತ ಕಮೆಂಟ್ ಮಾಡಿ ಆಯಿತಾ. ಕರೆಂಟ್ ಕೂಡ ಹೋಗ್ಬಿಟ್ಟಿತ್ತು ಆ ಟೈಮಲ್ಲಿ, ಟಾರ್ಚ್ ಹಚ್ಕೊಂಡಿದ್ದೆ. ಹಾಗಾಗಿ ಒಂದು ಬ್ಯೂಟಿಫುಲ್ ಸ್ಯಾರಿನೂ ಕೊಟ್ಟು ಅದರೊಟ್ಟಿಗೆ ಒಂದು ಒಳ್ಳೆ ಒಂದು ಉಡಿ, ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಒಂದು ಉಡುಗೊರೆಯನ್ನು ಕೊಡ್ತಾರೆ, ಅಂದರೆ ಒಬ್ಬರಿಗೆ ಮಾಡೋಂಗಿಲ್ಲ ಅಂಥೇಳಿ. ಹಾಗೆ ಅತ್ತೆ ಕೂಡ ಬಂದಿದ್ರಲ್ಲ, ಅತ್ತೆಗೂ ಕೂಡ ಅಂದರೆ ಬಂದೇ ಇರಲಿಲ್ಲ ಅತ್ತೆ, ಫಸ್ಟ್ ಟೈಮ್ ಬಂದಿರೋದು. ಅವರಿಗೂ ಕೂಡ ಒಂದು ಸೀರೆಯನ್ನು ಕೊಟ್ಟು ನಮಸ್ಕಾರವನ್ನು ಮಾಡಿಕೊಂಡ್ರು. ಇವತ್ತಿನ ದಿವಸ ಎಷ್ಟೇ ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇದೆಲ್ಲ ಮಾಡಿ ಇದಾಗಿದ ಮೇಲೆ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಇಲ್ಲಿಂದ ಹೊರಟಿರೋದು. ಹೊರಡುವಾಗ ಆಲ್ಮೋಸ್ಟ್ ಒಂದು 6 ಗಂಟೆ ಆಗಿತ್ತು, 5:30 6 ಗಂಟೆ ಅಂತೂ ಆಗಿತ್ತು ಅಂತ ಅನಿಸುತ್ತೆ. ಅಷ್ಟೊತ್ತಿಗೆ ಹೊರಟ್ವಿ. ನೋಡ್ಬೋದು ಎಷ್ಟೆಲ್ಲ ನಾನು ತೊಗೊಂಡಿದ್ದೀನಿ ಅಂತ, ಹೂವಿನ ಗಿಡ ಅದು ಇದು ಅಂಥೇಳಿ. ಆಮೇಲೆ ಚರಿಗಂತೂ ದನ ಕರುಗಳಂದರೆ ತುಂಬಾ ಇಷ್ಟ. ಅವ್ರ ಅದರಲ್ಲೂ ಅಜ್ಜಂದಿರಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತಾ. ಅಜ್ಜಂದಿರು ಸಿಕ್ಬಿಟ್ರೆ ನನಗೆ ಯಾರು ನೆನಪೇ ಇರೋದಿಲ್ಲ. ಅಜ್ಜ ಏನು ಮಾಡಿದಂತೆ ಕೊಟ್ಟಿಗೆ ಹತ್ರ ಕರ್ಕೊಂಡೋಗಿ ಇಲ್ಲಿ ಅಂಬಕರೆಲ್ಲ ಇದೆಯಲ್ಲ ಅದನ್ನೆಲ್ಲ ತೋರಿಸ್ಕೊಂಡು ಬಂದರು. ಅವರೊಟ್ಟಿಗೆ ಆರಾಮಾಗಿರ್ತಾನೆ ಅಜ್ಜನ ಜೊತೆ ಎಲ್ಲ. ನಮ್ಮ ಅಪ್ಪನ ಮನೆಗೆ ಹೋದರೂ ಕೂಡ ಅಪ್ಪನ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಅಂತಲೇ ಹೇಳ್ಬೋದು. ಅವನಿಗೂ ಕೂಡ ಡ್ರೆಸ್ ತೊಗೊಂಡು ಬಂದಿದ್ದೆ ತಮ್ಮ, ಸೊ ಅದನ್ನೇ ಹಾಕ್ಸ್ಕೊಂಡು ಹೊರಟಿದ್ದೀವಿ ನಾವು ಮನೆಗೆ. ಇಷ್ಟೇ ಸ್ನೇಹಿತರೆ, ಅಂತೂ ನಾವು ಮನೆಗೆ ಹೊರಟಿದ್ದಾಯಿತು. ಒಂದು ಒಳ್ಳೆ ವೆಕೇಷನ್ ನೋಡ್ದಂಗೆ ಆಯಿತು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಆಶನಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಯಾರು ಹೊಸದಾಗಿ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ ಅಂತ ಹೇಳ್ತಾ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಬಾಯ್. ಆದಷ್ಟು ಲಾಗ್ನ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತೆ ಅಂತ ಹೇಳ್ತಾ ಬಾಯ್, ಮತ್ತೆ ಸಿಗೋಣ.